ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭ್ಯರ್ಥಿಗಳು ನಮಗೆ ಮೆಸೇಜನ್ನು ಮಾಡ್ತಾ ಇದ್ದಾರೆ, ಒಂದು ಅರ್ಜಿ ಸಲ್ಲಿಸುವ ಒಂದು ವಿಡಿಯೋನ ಮಾಡಿ ಅಂತ. ಆದರೆ ಕೆ ಅವರು ಇಂದ ಕರೆದಿರುವ ಈ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಏನು ಹುದ್ದಿದೆ, ಈ ಹುದ್ದೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ ಅಥವಾ ಇಲ್ಲ, ಏನು ಸಮಸ್ಯೆ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಅಲ್ಲಿ ಜಾಯ್ನ್ ಆಗಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೋದು. ನೋಡಿ, ಈಗ ಏನು ಒಂದು ಯಲ್ಲಿ ಕರೆದಿರುವ ವಿಲೇಜ್ ಅಕೌಂಟೆಂಟ್ ಏನು 1000 ಇಲ್ಲಿ ಪೋಸ್ಟನ್ನು ಅವರು ರಿಲೀಸನ್ನು ಮಾಡಿದರು. ಆದರೆ ನಿಮಗೆ ನಿನ್ನೆ ಒಂದು ಅಪ್ಲಿಕೇಶನ್ನಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೆ ಇನ್ನೂ ಒಂದು ಯಾವುದೇ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ ಅಥವಾ ಇಲ್ಲ ಅಂತ ಅವರ ಅಧಿಕೃತ ವೆಬ್ಸೈಟ್ನ ಮೂಲಕ ನಾವೇ ಈಗ ನೋಡ್ಕೋತಾ ಹೋಗಿಬಿಡೋಣ. ನೋಡಿ, ಅವರ ವೆಬ್ಸೈಟ್ ಯಾವುದು? KEA. ಈಗ ನಾವು ಗೂಗಲ್ನಲ್ಲಿ KEA ಅಂತ ಸರ್ಚ್ ಮಾಡಿ ಆ ವೆಬ್ಸೈಟ್ನಾಗೆ ಓಪನ್ನ ಮಾಡ್ಕೊಳ್ಳೋಣ. ನೋಡಿ, KEA ಓಪನ್ ಆದ ತಕ್ಷಣ ಇಲ್ಲಿ KEA ಓಮ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಇಲ್ಲಿ ಸ್ಕ್ರೋಲ್ ಮಾಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ನೇಮಕಾತಿ ಕ್ಲಿಕ್ಕನ್ನು ಮಾಡ್ಕೊಂಡು ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣವೇ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಅರ್ಜಿ ಸಲ್ಲಿಸುವ ಲಿಂಕನ್ನು ಅವರು ಪ್ರೊವೈಡನ್ನು ಮಾಡಿಲ್ಲ. ಯಾವ ಕಾರಣಕ್ಕೆ ಬಿಟ್ಟಿಲ್ಲ ಅಂತ ನಾವು ನೋಡ್ಕೊಳ್ಬೋದು. ನೋಡಿ, ಎದಕ್ಕೆ ಇದು ಅರ್ಜಿ ಪ್ರಾರಂಭವಾಗಿಲ್ಲ ಅಂದರೆ, ನಿಮಗೆ ಇಂದಿನ ಒಂದು ನೇಮಕಾತಿ ಏನು KEಯಲ್ಲಿ ಕರೆದಿರುವ ಇಂದಿನ ಒಂದು ನೇಮಕಾತಿ BCom ಮೇಲೆ ಕರೆದಿದ್ರು, ಯಾವುದು FDA ಅಥವಾ SDA ಯಾವುದೋ ಒಂದು ಹುದ್ದೆ ಕರೆದಿದ್ರು. ಆ ಹುದ್ದೆಗೆ ಅರ್ಜಿ ಸಲ್ಲಿಸುವ ಡೇಟನ್ನು ಅನೌನ್ಸ್ ಮಾಡಿದರು. ಆ ಡೇಟಿಗೆ ಯಾವುದೇ ರೀತಿ ಒಂದು ಅರ್ಜಿ ಲಿಂಕ್ ಓಪನ್ ಆಗಿದ್ದಿಲ್ಲ. ಬೇಕಾದರೆ ಆ ಒಂದು ನೇಮಕಾತಿನ ನಾವು ಈಗ ನೋಡೋಣ. ಅದು FDA ಬಹುಶಃ ಇರ್ಬೋದು. ಆ ನೇಮಕಾತಿನೂ ಇದೇ ರೀತಿಯಾಗಿ ಒಂದು ಪ್ರೊಸೆಸ್ನಲ್ಲಿ ಇತ್ತು. ನೋಡಿ, ಇದೆ ನೋಡಿ, ಈ ಒಂದು KUWSDB ಈ ಒಂದು ಅಡಿಯಲ್ಲಿ ನೇಮಕಾತಿ ಆಗಿತ್ತು, ಒಂದು ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗೆ ಸಂಬಂಧಪಟ್ಟಂತೆ. ಈ ನೇಮಕಾತಿನೂ ಅದು ಇದೇ ರೀತಿಯಾಗಿ ಈಗೇನು ವಿಲೇಜ್ ಅಕೌಂಟೆಂಟ್ ಆಗಿದೆ ನೋಡಿ, ನೀನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಿತ್ತು, ಆದರೆ ಆಗಿಲ್ಲ. ಯಾವ ಕಾರಣಕ್ಕೆ ಅಂದರೆ, ಈ ಒಂದು ನೇಮಕಾತಿನೂ ಇದೇ ರೀತಿಯಾಗಿತ್ತು. ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಡೇಟೇ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗಿದ್ದಿಲ್ಲ. 2 ಡೇಸ್ ಬಿಟ್ಟು ಒಂದು ಆನ್ಲೈನ್ ಅಪ್ಲಿಕೇಶನ್ ಅವರು ರಿಲೀಸನ್ನು ಮಾಡಿದರು. ಇದೇ ರೀತಿಯಾಗಿ ಒಂದು ವಿಲೇಜ್ ಅಕೌಂಟೆಂಟ್ ಏನಿದೆ, ಈ ವಿಲೇಜ್ ಅಕೌಂಟೆಂಟ್ಗೆ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಬಹುಶಃ ಇವತ್ತು ಸಾಯಂಕಾಲವರೆಗೆ ನೋಡ್ಕೊಳ್ಬೇಕಾಗುತ್ತೆ ನಾವು, ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆದಮೇಲೆ ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ. ಸದ್ಯಕ್ಕೆ ಯಾವುದೇ ರೀತಿ KEಯವರ ಅಧಿಕೃತ ಮಾಹಿತಿ ಪ್ರಕಾರ ಇನ್ನೂ ಯಾವುದೇ ರೀತಿ ಅಪ್ಲಿಕೇಶನ್ ಇಲ್ಲಿ ಸ್ಟಾರ್ಟ್ ಇಲ್ಲ. ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನನಗೂ ಸಾಕಷ್ಟು ಇಲ್ಲಿ ಅಭ್ಯರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಅರ್ಜಿ ಸಲ್ಲಿಸುವ ವಿಡಿಯೋ ಮಾಡಿ ಅಂತ. ಈಗ ಯಾವುದೇ ರೀತಿಯಾಗಿ ನಿಮಗೆ ನೋಡಿ, ಅಧಿಸೂಚನೆ ಬಗ್ಗೆ ಮತ್ತು ಅದರ ಅಧಿಸೂಚನೆ ಮತ್ತು ನೇಮಕಾತಿ ಬಗ್ಗೆ ಅಷ್ಟೇ ಬಿಟ್ಟಿದ್ದಾರೆ. ಇನ್ನೂ ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಲಿಂಕನ್ನು ಇವರು ಪ್ರೊವೈಡನ್ನು ಮಾಡಿಲ್ಲ. ನೋಡೋಣ, ಸ್ವಲ್ಪ ವೇಟ್ ಮಾಡಿ ನೋಡೋಣ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ನಾನು ಖಂಡಿತವಾಗ್ಲೂ ಈ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.